ಹಾಯ್ ಎಲ್ಲರಿಗೂ ಹೆಂಗದಿರಿ. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಬಾಟ್ನಿಯಿಂದ ಸರ್ಟಿಫಿಕೇಟ್ ಕೋರ್ಸ್ ಆನ್ ಟಾಪಿಕ್ ಆಫ್ ಹರ್ಬಲ್ ಕಾಸ್ಮೆಟಿಕ್ಸ್ನ ಇನಾಗ್ರೇಟ್ ಮಾಡಿದ್ವಿ. ನಾವು ರಿಸೋರ್ಸ್ ಪರ್ಸನ್ ಆಗಿ ಡಾಕ್ಟರ್ ದಯಾನಂದ್ ಎಸ್ ಸುತ್ಕೋಟಿ ಸರ್, ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಸಿಂದಗಿ ಶಾಂತವೀರೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾವೇರಿ ಇವರನ್ನು ಚೂಸ್ ಮಾಡ್ಕೊಂಡಿದ್ವಿ. ರೋಗಿ ಬಯಸಿದ್ದು ವೈದ್ಯರು ಹೇಳಿದ್ದು ಒಂದೇ ಅನ್ನೋ ರೀತಿ ನನಗಾಗಿ ಬಯಸದೇ ಬಂದ ಭಾಗ್ಯ ಅಂತಲೂ ಹೇಳ್ಬೋದು. ಆ್ಯಂಕರಿಂಗ್ ಮಾಡೋ ಸೌಭಾಗ್ಯ ನನಗೆ ಒಲೆದು ಬಂತು. ಆ್ಯಂಕರಿಂಗ್ನ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದೆರಡು ತಪ್ಪುಗಳಾದವು, ಅದನ್ನೆಲ್ಲ ಹೊಟ್ಟೆಗೆ ಹಾಕೋಬೇಕಂತೇಳಿ ಕೇಳ್ಕೊತೀನಿ. ಮತ್ತು ಒಂದು ಕಲ್ಚರಲ್ ಮುಖಾಂತರ ಏನು ಮಾಡಿದ್ವಿ, ನಾವು ಸಾಂಗ್ನ ಹೇಳೋದ್ರ ಮುಖಾಂತರ, ದೇವರ ಸಾಂಗ್ನ ಹೇಳೋದ್ರ ಮುಖಾಂತರ ಈ ಒಂದು ಫಂಕ್ಷನ್ನ ಬಿಗಿನ್ ಮಾಡಿದ್ವಿ. ಡಿಗ್ನಿಟರೀಸ್ನೆಲ್ಲ ಪೆನ್ಸಿಲ್ ಬ್ಲೂಮ್ ಕೊಟ್ಟು ವೆಲ್ಕಮ್ ಮಾಡಿದ್ವಿ. ಬಾಟನಿ ಸ್ಟೂಡೆಂಟ್ಸ್ ಆಗಿ ನಾವು ವಾಟರಿಂಗ್ ದ ಪ್ಲ್ಯಾಂಟ್ ಮಾಡಿದ ಫಂಕ್ಷನ್ನ ಇನಾಗ್ರೇಟ್ ಮಾಡಲಿಲ್ಲ ಅಂದ್ರೆ ಮದುಮಕ್ಳು ಬಿಟ್ಟು ಮದ್ವೆಗೆ ಹೋದಂಗೆ, ಹಂಗೆ ನಾವು ಮಾಡಲಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ HOD ಸರ್ EB ಸಡಮ್ಕರ್ ಸರ್ ಬಂದುಬಿಟ್ಟು ಈ ಒಂದು ಕೋರ್ಸ್ನ ಔಟ್ಕಮ್ಸ್ ಏನು, ಇದರಿಂದ ನಾವೇನೇನೆಲ್ಲ ನಾಲೆಜ್ ತಿಳ್ಕೊತೀವಿ, ಆ್ಯಕ್ಚುಲ್ ಆಯುರ್ವೇದ ಹರ್ಬಲ್ ಪ್ರಾಡಕ್ಟ್ಸ್ ಬಗ್ಗೆ ಡಿಫ್ರೆನ್ಸ್ ಏನೇನಿದಾವು, ಇದರಿಂದ ನಮ್ಮ ನಾಲೆಜ್ ಎಷ್ಟು ಎನ್ಹ್ಯಾನ್ಸ್ ಆಕತಿ ಅಂತ ಹೇಳಿದರು. ನೆಕ್ಸ್ಟ್ ನನ್ನ ಜೂನಿಯರ್ ಬಂದುಬಿಟ್ಟು ರಿಸೋರ್ಸ್ ಪರ್ಸನ್ ಅವ್ರ ಬಗ್ಗೆ ಬ್ರೀಫಾಗಿ ಇಂಟ್ರಡಕ್ಷನ್ ಕೊಟ್ಟ. ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅವ್ರ ರಿಸರ್ಚ್ ಫೀಲ್ಡ್ ಬಗ್ಗೆ ಹೇಳಿದ. ನೆಕ್ಸ್ಟ್ ರಿಸೋರ್ಸ್ ಪರ್ಸನ್ ದಯಾನಂದ್ ಸರ್ ಅವರು ಸ್ಟೇಜ್ ಆಕ್ಯುಪೈ ಮಾಡ್ಕೊಂಡ್ರು. ಅವರು ಆಯುರ್ವೇದ ಅಂದ್ರೆ ಏನು, ಹರ್ಬಲ್ ಪ್ರಾಡಕ್ಟ್ಸ್ ಅಂದ್ರೆ ಏನು, ಡಿಫ್ರೆನ್ಸಸ್ ಏನದಾವು ಅಂತೇಳಿ ಎಲ್ಲ ನಮ್ಗೆ ಬಿಡಿಸಿ ನೀಟಾಗಿ ಹೇಳಿದ್ರು. ಬೇಕಾದಷ್ಟು ಪ್ಲ್ಯಾಂಟ್ಸ್ಗಳ PPTಯನ್ನು ಹಾಕಿ ಅವುಗಳ ಎಫೆಕ್ಟ್ ಏನೇನದಾವು, ಯೂಸಸ್ ಏನೇನದಾವು, ಅವುಗಳ ರೀತಿಯಿಂದ ನಾವು ರಾ ಮೆಟೀರಿಯಲ್ ಆಗಿ ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು, ಮತ್ತು ಆ್ಯಕ್ಚುಲ್ ನಾವು ಪರ್ಚೇಸ್ ಮಾಡ್ತೇವಲ್ಲ ಆಯುರ್ವೇದಿಕ್ ಮೆಡಿಸನ್ಸು, ಆಯುರ್ವೇದಿಕ್ ಕಾಸ್ಮೆಟಿಕ್ಸ್, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂಥೇಳಿ, ಬಟ್ ಅವೆಲ್ಲ ಆ್ಯಕ್ಚುಯಲ್ ಆಗಿ ನ್ಯಾಚುರಲ್ ಅದಾವ. ಲೆಸ್ ದ್ಯಾನ್ 5% ಕೂಡ ಅದರಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಇರಂಗಿಲ್ಲ ಅಂಥೇಳಿ ನಮ್ಗೆ ನಾಲೆಜ್ ಕೊಟ್ಟರು. ನೆಕ್ಸ್ಟ್ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ. ಇದಕ್ಕೆಲ್ಲ ಕಾರಣ ಆಗಿರೋವಂಥ KLE's GH ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಬಾಟ್ನಿ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಲವ್ ಯು.